ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಜಿಕೆಗೆ ಸ್ವಾಗತ. ಇವತ್ತು ನಾವು ಒಂದು ಕಂಪನಿಯ ಬಗ್ಗೆ ಚರ್ಚಿಸೋಣ. ಅದು ಈ ಕಂಪನಿಯು ಆಭರಣಗಳಿಗೆ ಸಂಬಂಧಪಟ್ಟಿದೆ. ನೋಡೋಣ ಬನ್ನಿ. ಇದರ ಮಾರ್ಕೆಟ್ ಕ್ಯಾಪ್ ಬಂದು 1,171 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಪಿಇ ಅಂದರೆ ಪ್ರೈಸ್ ಟು ಅರ್ನಿಂಗ್ 13.3 ಇದೆ. ಅಂದರೆ ನಾವು 13 ರೂಪಾಯಿ ಹೂಡಿಕೆ ಮಾಡಿ 1 ರೂಪಾಯಿ ಲಾಭವನ್ನು ತೆಗೆದುಕೊಳ್ಳುವುದಾಗಿದೆ. ಇದು ಉತ್ತಮವಾಗಿದೆ. ಮತ್ತು ಇದರ ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಮೆಂಟ್ ಇದು ಉತ್ತಮವಾಗಿದೆ. ಈ ಕಂಪನಿಯ ಡೆಪ್ಟ್ ಟು ಇಕ್ವಿಟಿ ಅಂದರೆ ಇದರ ಸಾಲ ಎಷ್ಟಿದೆ 0.65, ಅಂದರೆ ಸಮೀಪ ಸಾಲ ಇದೆ. ಮತ್ತು ಈ ಕಂಪನಿಯ ಶೇರಿನ ಕರೆಂಟ್ ಪ್ರೈಸ್ ಬಂದು 240 ಇದೆ. ಮತ್ತು ಇದರ ಬುಕ್ ವ್ಯಾಲ್ಯೂ 136 ಇದೆ. ROE ಅಂದರೆ ರಿಟರ್ನ್ ಆನ್ ಇಕ್ವಿಟಿ 16.8 ಇದೆ. ಇದು ಕೂಡ ಉತ್ತಮವಾಗಿದೆ. ಆ ಕಂಪನಿಯ ಶೇರಿನ ಬೆಲೆಗೆ 52 ವಾರಗಳ ಹೈ ಅಂದರೆ 52 ವೀಕ್ ಹೈ 368 ಇದೆ. ಮತ್ತು ಲೋ ಅಂದರೆ ಕಡಿಮೆ 52 ವಾರಗಳ ಕಡಿಮೆ 165 ಇದೆ. ಡಿವಿಡೆಂಟ್ ಅಂದರೆ ಈ ಕಂಪನಿಯು ಯಾವುದೇ ರೀತಿ ಡಿವಿಡೆಂಟ್ ಅನ್ನು ನೀಡುವುದಿಲ್ಲ. ಇದರ ಫೇಸ್ ವ್ಯಾಲ್ಯೂ ಬಂದು 10 ರೂಪಾಯಿ ಇದೆ. ಅಂದರೆ ಮುಂದೆ ಬೆಳೆಯುತ್ತಾ ಈ ಕಂಪನಿಯು ತನ್ನ ಷೇರಿಗೆ ಭಾಗವನ್ನು ಮಾಡಬಹುದು. ವಿಭಜನೆ ಅಂದರೆ ಒಂದು ಷೇರಿಗೆ 5 ಷೇರು, ಒಂದು ಷೇರಿಗೆ 3 ಷೇರನ್ನು ಕೊಡುವ ಸಾಧ್ಯತೆ ಇದೆ. ಮತ್ತು ಒಂದು ಷೇರಿಗೆ 10 ಷೇರುಗಳನ್ನು ಮಾಡುವ ಸಾಧ್ಯತೆ ಇದೆ. ಈ ಕಂಪನಿಯು ಮುಂಬರುವ ದಿನಗಳಲ್ಲಿ ಅತ್ಯುತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಮತ್ತು ಈ ಕಂಪನಿಯು ಕಲ್ಯಾಣ್ ಜ್ಯುವೆಲ್ಲರ್ಸ್ ಅನ್ನು ಬಿಟ್ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಈ ಕಂಪನಿಯು ಆಭರಣಗಳನ್ನು ಮಾಡುವ ಒಂದು ಕಂಪನಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಮತ್ತು ಹಬ್ಬದ ಸಮಾರಂಭಗಳಲ್ಲಿ ಇದಕ್ಕೆ ಅತಿ ಹೆಚ್ಚು ಬೇಡಿಕೆ ಇರುತ್ತದೆ. ಬನ್ನಿ ಈ ಕಂಪನಿಯ ವಿಸ್ತೀರ್ಣದ ಬಗ್ಗೆ ನೋಡೋಣ. 15 ಶೋರೂಮ್ಸ್ ಇನ್ಕ್ಲೂಡಿಂಗ್ 2 ಫ್ರಾಂಚೈಸ್ ಶೋರೂಮ್ಸ್ and across 10 towns and 2 cities in Andhra Pradesh and Telangana. As a pioneer in Andhra Pradesh organized jewelry sector, we are committed to expanding into high growth, untapped region driving demand for branded jewelers. ಅಂದರೆ 15 ಶೋರೂಮ್ಸ್ ಗಳಿವೆ ಇವರದು, ಇನ್ಕ್ಲೂಡಿಂಗ್ 2 ಫ್ರಾಂಚೈಸ್ ಶೋರೂಮ್ ಅಂದರೆ 2 ಫ್ರಾಂಚೈಸ್ ಶೋರೂಮ್ಗಳಿದಾವೆ. ಅಕ್ರಾಸ್ 10 ಟೌನ್ಸ್ ಅಂದರೆ 10 ಸ್ಥಳದಲ್ಲಿ, 2 ಸಿಟೀಸ್ ಅಂದರೆ ಒಂದು ಆಂಧ್ರ ಪ್ರದೇಶ್ ಇನ್ನೊಂದು ತೆಲಂಗಾಣ. ಆಸ್ ಎ ಪಿಯನರ್ ಇನ್ ಆಂಧ್ರ ಪ್ರದೇಶ್ ಆರ್ಗನೈಸ್ಡ್ ಜ್ಯುವೆಲರಿ ಸೆಕ್ಟರ್ ಅಂದರೆ ಇವರ ಆಂಧ್ರ ಪ್ರದೇಶಲ್ಲಿ ಒಂದು ಜ್ಯುವೆಲರಿ ಸೆಕ್ಟರ್ ಇದೆ. ವಿ ಆರ್ ಕಮಿಟೆಡ್ ಟು ಎಕ್ಸ್ಪ್ಯಾಂಡಿಂಗ್ ಇನ್ ಟು ಹೈ ಗ್ರೋತ್ ಅಂದರೆ ಇವರು ಅತಿ ಹೆಚ್ಚು ಅಭಿವೃದ್ಧಿಯನ್ನು ಪಡೆಯುವಗೋಸ್ಕರ ಇವರು ಹೈ ಗ್ರೋತ್ ಅಂದರೆ ಇವರು ಅನ್ಟ್ಯಾಪ್ಡ್ ರೀಜಿಯನ್ ಡ್ರೈವಿಂಗ್ ಡಿಮ್ಯಾಂಡ್ ಫಾರ್ ಬ್ರಾಂಡೆಡ್ ಜ್ಯುವೆಲರ್ಸ್ ಅಂದರೆ ಜ್ಯುವೆಲರಿಯ ಬ್ರ್ಯಾಂಡ್ ಉತ್ತಮ ಗುಣಮಟ್ಟದ ಜ್ಯುವೆಲರಿಯನ್ನು ತಯಾರಿಸುವುದಕ್ಕೆ ಇವರು ಪ್ರಯತ್ನವನ್ನು ಪಡುತ್ತಿದ್ದಾರೆ ಮತ್ತು ಇವರ ಜ್ಯುವೆಲರಿಯು ಚೆನ್ನಾಗಿದೆ. The World Gold Council (WGC) forecast a notable shift in India's gold demand, projecting an increase from the historical range of 700 to 800 metric tons to between. ವಿಶ್ವದ ಚಿನ್ನದ ಮಂಡಳಿಯಿಂದ ಭಾರತದ ಚಿನ್ನದ ಬೇಡಿಕೆಯ ಪ್ರಕ್ಷೇಪಣೆಯಲ್ಲಿ ಗಮನಾರ್ಹ ಬದಲಾವಣೆ ಮತ್ತು ಐತಿಹಾಸಿಕ ಶ್ರೇಣಿಯಿಂದ 700 ರಿಂದ 800 ಮೆಟ್ರಿಕ್ ಟನ್ಗಳ ನಡುವೆ ಹೆಚ್ಚಳವಾಗಿದೆ ಎಂದು ಇದರ ಅರ್ಥವಾಗಿದೆ. Additionally, we are leveraging our modern e-commerce platform to extend our reach to global market, including the US, Canada, and the UK, with features such as new inventory updates and virtual try-on option to enhance. ಅಂದರೆ ಇವರು ಇ-ಕಾಮರ್ಸ್ ಅಂದರೆ ಆನ್ಲೈನ್ ಶಾಪಿಂಗ್ ಅಲ್ಲಿಯೂ ಇವರು ಪಾತ್ರವನ್ನು ವಹಿಸುತ್ತಾರೆ. ಮತ್ತು ಇವರ ಗ್ಲೋಬಲ್ ಮಾರ್ಕೆಟ್ ಅಂದರೆ ವಿಶ್ವದಲ್ಲಿ ಮಾರ್ಕೆಟ್ ಅನ್ನು ನೋಡೋದಾದರೆ US, ಕೆನಡಾ, UK ಅಲ್ಲಿ ಕೂಡ ಇವರು ಕೆಲಸವನ್ನು ಅಂದರೆ ಇವರ ಬ್ರಾಂಚ್ಗಳನ್ನು ಮಾಡಿದ್ದಾರೆ. ಆ ಕಂಪನಿಯ ಹೆಸರು ಮತ್ತು ಅದರ ಬೆಲೆಯನ್ನು ನೋಡೋಣ. ಆ ಕಂಪನಿಯ ಹೆಸರು ಬಂದು ಮನೋಜ್ ವೈಭವ್ ಜೇಮ್ಸ್ ಅಂಡ್ ಜ್ಯುವೆಲ್ಲರ್ಸ್ ಲಿಮಿಟೆಡ್. ಅದರ ಬೆಲೆ ಅಂದರೆ ಶೇರಿನ ಬೆಲೆ ಬಂದು 239.63 ಇದೆ. ಈ ಕಂಪನಿಯ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನೋಡೋಣ ಬನ್ನಿ. ಈ ಕಂಪನಿಯು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿದೆ.
ಮತ್ತು ಇದರಲ್ಲಿ ಹೂಡಿಕೆ ಮಾಡುವಾಗ ನಿಮ್ಮ ಸಲಹೆಗಾರರೊಂದಿಗೆ ಚರ್ಚಿಸಿ ಹೂಡಿಕೆಯನ್ನು ಮಾಡಿ. ನಾವು ಯಾವುದೇ ರೆಕಮೆಂಡೇಶನ್ ಅನ್ನು ಕೊಡುವುದಿಲ್ಲ. ಇದು ಕೇವಲ ಎಜುಕೇಶನಲ್ ಪರ್ಪೋಸ್. ಇದರಲ್ಲಿ ಈ ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ 1 ದಿನದಲ್ಲಿ 2% ಗಿಂತ ಹೆಚ್ಚು ರಿಟರ್ನ್ ಅನ್ನು ನೀಡಿದೆ. ಮತ್ತು 5 ದಿನದ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಈ ಕಂಪನಿಯು ಕನ್ಸಾಲಿಡೇಷನ್ ಮಾಡಿದೆ, ಅಂದರೆ 230 ರಲ್ಲಿ ಕನ್ಸಾಲಿಡೇಷನ್ ಮಾಡಿದೆ, 10 ರೂಪಾಯಿದಲ್ಲಿ ಕನ್ಸಾಲಿಡೇಷನ್ ಅನ್ನು ಮಾಡಿದೆ. 1 ತಿಂಗಳ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ 219 ಮತ್ತು 218 ಮತ್ತು 220 ಇದರ ಸಪೋರ್ಟ್ ಲೆವೆಲ್ ಆಗಿದೆ. ಅಂದರೆ 6 ತಿಂಗಳ ಚಾರ್ಟ್ ಪ್ಯಾಟರ್ನ್ ನಲ್ಲಿ ಈ ಕಂಪನಿಯ ಸಪೋರ್ಟ್ 220 ಇದೆ ಮತ್ತು ಈಗ ಈ ಕಂಪನಿಯು ತನ್ನ ಸಪೋರ್ಟ್ ಅನ್ನು ತೆಗೆದುಕೊಂಡಿದೆ. ಈ ಕಂಪನಿಯ ಷೇರು ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಮತ್ತು ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ಅನ್ನು ನೋಡೋಣ. ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ಬಂದು 36.7 ಇದೆ. ಮತ್ತು ಇದರ RSI ನೋಡೋಣ. ಈ ಕಂಪನಿಯ RSI ಬಂದು 52.2 ಇದೆ. ಈ ಕಂಪನಿಯ ಷೇರು ಮಿಡ್ ರೇಂಜ್ ಅಲ್ಲಿ ಟ್ರೇಡ್ ಅನ್ನು ಮಾಡುತ್ತಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಅಂಡ್ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.